ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಹಾರದಲ್ಲಿ ಹಾರ ಯಾರಿಗೆ ಅನ್ನೋದು ಬಹುತೇಕ ನಿಚ್ಚಳವಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಬಹಳ ಮುಖ್ಯವಾಗಿ 7.42 ಕೋಟಿ ಮತದಾರರು ಅಂತಿಮವಾಗಿ ಇವರು ನಮ್ಮ ನಾಯಕರು, ಈ ಪಕ್ಷವನ್ನು ನಾವು ಬೆಂಬಲಿಸಿದ್ರೆ ನಮ್ಮ ಅಭಿವೃದ್ಧಿ ಆಗುತ್ತೆ, ನಮ್ಮ ಬೀದಿಯ ಅಭಿವೃದ್ಧಿ ಆಗುತ್ತೆ, ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗುತ್ತೆ, ನಮ್ಮ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅಂತ ಪರಿಗಣಿಸಿರಬಹುದು. ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಕಾಂಬಿನೇಷನ್ ಇಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಬಹಳ ಮುಖ್ಯವಾಗಿ NDA ಆ ಮ್ಯಾಜಿಕ್ ನಂಬರ್ನ ಕ್ರಾಸ್ ಮಾಡಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಇನ್ನು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಅಥವಾ ಮಹಾಗಠಬಂಧನ್ ಇಲ್ಲಿ ಹಿನ್ನಡೆಯನ್ನ ಕಂಡುಕೊಂಡಿರೋದನ್ನ ಗಮನಿಸಬಹುದು. ಸದ್ಯದ ಟ್ರೆಂಡ್ಸ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ NDA ನೋಡಿ 191, ಮಹಾಗಠಬಂಧನ್ 70, 80, 90, 87ರವರೆಗೂ ನಾವು ನೋಡ್ತಾ ಇದ್ವಿ. ಈಗ ನೋಡಿ 48ಕ್ಕೆ ಕುಸಿದಿದೆ. ರೈಟ್, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಅದನ್ನು ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಬಿಹಾರ ವಿಧಾನಸಭೆ ಚುನಾವಣೆಯ ಫಲಿತಾಂಶ NDA 122 ಮ್ಯಾಜಿಕ್ ನಂಬರ್ ಅನ್ನ ದಾಟಿದೆ. 48 ಕ್ಷೇತ್ರಗಳಲ್ಲಿ ಇಂಡಿ ಅಭ್ಯರ್ಥಿಗಳು ಹಿನ್ನಡೆ, 48 ಕ್ಷೇತ್ರಗಳಲ್ಲಷ್ಟೇ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ. ಆದರೆ NDA ಮತ್ತು ಮಹಾಗಠಬಂಧನ್ ಅಂದ ಸಂದರ್ಭದಲ್ಲಿ INDIA ಮೈತ್ರಿಕೂಟದ ಹಿನ್ನಡೆಯನ್ನು ನಾವಿಲ್ಲಿ ಗಮನಿಸಬಹುದು. ಬಹಳ ಮುಖ್ಯವಾಗಿ BJP ಅಂದಾಗ ಕೂಸುಟ್ಟಕ್ಕೆ ಮುಂಚೆ ಕುಲಾವಿ ಹೊಲಿಸುವಂಥ ಹಲವಾರು ಪ್ರಕ್ರಿಯೆಗಳನ್ನು ಗಮನಿಸಿದ್ರು ಕೂಡ, ಹಲವಾರು ಬೆಳವಣಿಗೆಗಳು ಆ ರೀತಿ ನಡ್ಕೊಂಡ್ರು ಕೂಡ ಅವರ ಲೆಕ್ಕಾಚಾರ, ದೂರದೃಷ್ಟಿ, ಪ್ಲಾನ್, ಸ್ಟ್ರಾಟಜಿ ಬಹುತೇಕ ಬಿಹಾರದಲ್ಲೂ ಕೂಡ ವರ್ಕೌಟ್ ಆಗಿದೆ ಅನ್ನೋದ್ರಲ್ಲಿ ಎರಡು ಡೌಟೇ ಇಲ್ಲ. ಯಾಕೆ ಅಂತ ನಾವು ನೋಡ್ತಾ ಹೋದಾದರೆ ನೀವು ಬಹಳ ಮುಖ್ಯವಾಗಿ ಗಮನಿಸ್ಬೋದು ತೇಜಸ್ವಿ ಯಾದವ್ ಅವರ ಪರಿಶ್ರಮ, ಚಿರಾಗ್ ಪಾಸ್ವಾನ್ ಅವರ ಕೆಲವೊಂದು ಪ್ಲಾನ್ಸ್, ಆ ಚರಿಷ್ಮಾ ವರ್ಕೌಟ್ ಆಗುತ್ತೇನೋ ಅನ್ನುವಂಥ ಭರವಸೆ ಇಲ್ಲಿ NDA ಮುಂದೆ ಕುಸಿದು ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸ್ಟಿಲ್ ನಾವಿಲ್ಲಿ ಹಲವಾರು ಆಯಾಮಗಳಲ್ಲಿ ನೋಡಬೇಕಾಗತ್ತೆ. ತೇಜಸ್ವಿ ಅವ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿನ ಅನ್ನುವಂಥ ಸಹಜ ಪ್ರಶ್ನೆ ಉದ್ಭವಿಸುತ್ತೆ. ಆ್ಯಂಡ್ ಸೇಮ್ ಟೈಮ್ ಬಿಹಾರದ ಈ ಚುನಾವಣೆಯ ಫಲಿತಾಂಶ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಪರಿಣಾಮವನ್ನು ಬೀರುತ್ತಾ, 2026ರ ತಮಿಳುನಾಡಿನ ಆ ಚುನಾವಣೆಯ ಪ್ರಕ್ರಿಯೆ ಮೇಲೆ ಏನಾದರೂ ಪರಿಣಾಮವನ್ನು ಬೀರುತ್ತಾ ಅನ್ನುವಂಥ ಕುತೂಹಲ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋದಾದ್ರೆ ನರೇಂದ್ರ ಮೋದಿ ಅಮಿತ್ ಶಾ ಮುಂದೆ ಮಂಕಾಗಿದೆ ಮಹಾಗಠಬಂಧನ್. ನಿತೀಶ್ ನಾಡಿನಲ್ಲಿ ವರ್ಕೌಟ್ ಆಗಿದೆ ನಮೋ ಗ್ಯಾರಂಟಿ. NDA ಅಥವಾ BJP ಮತ್ತು JDU ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವುದನ್ನು ನೀವು ಇಲ್ಲಿ ಗಮನಿಸಬಹುದು. ಓವರಾಲ್ 191. ಬಟ್ ಇಲ್ಲಿ ಗಮನಿಸಬೇಕು INDIA ಮೈತ್ರಿಕೂಟ ಅಥವಾ ಮಹಾಗಠಬಂಧನ್ 42 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಿದೆ. ಬಹಳ ಮುಖ್ಯವಾಗಿ ಮಹಾಗಠಬಂಧನ್ ಎಡವಿದೆಲ್ಲಿ ಅಂತ ನಾವು ನೋಡಬೇಕಾ, ಅಥವಾ ಆರಂಭದಿಂದಲೂ ಕೂಡ ಅವರಲ್ಲಿದ್ದಂತಹ ಗೊಂದಲಗಳನ್ನು ಜನ ಗಮನಿಸಿ ಯಾಕಪ್ಪ ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದ್ರ ಗೊತ್ತಿಲ್ಲ. ಅಂತಿಮವಾಗಿ ನೋಡಿ ಮಹಾಗಠಬಂಧನ್ ಇಲ್ಲಿ 48 ಸ್ಥಾನಗಳಲ್ಲಷ್ಟೇ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇನ್ನು ನೋಡಿ ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಬಹಳಷ್ಟು ಇನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋದಾದ್ರೆ NDA BJP ಇಲ್ಲಿ 79, ಓಕೆ, JDU 84. ಹಾಗಾದರೆ ಇಲ್ಲಿ BJP ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಎರಡೂ ಕೂಡ ವರ್ಕೌಟ್ ಆಗಿದೆ. ಓನ್ಲಿ ನಿತೀಶ್ ಕುಮಾರ್ ಅವರು 20 ವರ್ಷದ ಆಡಳಿತ ಮಾತ್ರ ವರ್ಕೌಟ್ ಆಗಿದೆಯಾ? ನೋ, ಹಾಗಲ್ಲ ಅನ್ನೋದು ಕೂಡ ಈ ಒಂದು ಡಿಜಿಟ್ನಿಂದ ಸ್ಪಷ್ಟವಾಗ್ತಾ ಇದೆ. ಇನ್ನು INDIA ಮೈತ್ರಿಕೂಟದ ವಿಚಾರಕ್ಕೆ ಬರೋದಾದರೆ, ಆ ಮಹಾಗಠಬಂಧನ್ ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ 7. ಓ ಮೈ ಗಾಡ್, ನೀವು ಗಮನಿಸಬೇಕು, ಭಾರತದಾದ್ಯಂತ ಓಟ್ ಚೋರಿ ಅಭಿಯಾನವನ್ನು ಸುದೀರ್ಘ 6 ತಿಂಗಳ ಕಾಲ ಅಧ್ಯಯನ ಮಾಡಿ ಭಾರತದಾದ್ಯಂತ ಆಗಿರುವಂಥ ಮತಗಳ್ಳತನದ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀವಿ ಅಂತೇಳಿ ಸುದ್ದಿಗೋಷ್ಠಿಯನ್ನು ನಡೆಸಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ಇಂಚಿಂಚು ಸಾಕ್ಷ್ಯಾಧಾರಗಳ ಮೂಲಕ ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ರು. ಬಟ್ ಅದ್ಯಾವುದೂ ಕೂಡ ಜನ ಇಲ್ಲಿ ಗಮನಿಸಿಲ್ಲ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಏನು ನೋಡ್ತಾ ಹೋಗೋಣ. ಬಿಹಾರ ವಿಧಾನಸಭೆ ಎಲೆಕ್ಷನ್ ರಿಸಲ್ಟ್ನಲ್ಲಿ ಕೈ ಧೂಳಿಪಟ, ಮಹಾಗಠಬಂಧನನ್ನ ನಿರಾಕರಿಸಿದ್ದಾರೆ ಬಿಹಾರದ ವೋಟರ್ಸ್. ನರೇಂದ್ರ ಮೋದಿ, ನಿತೀಶ್ ಮೋಡಿಗೆ ಜನ ಇಲ್ಲಿ ಓಟನ್ನು ಹಾಕಿದ್ದಾರೆ. ಬಟ್ ಓಟನ್ನು ಪಡ್ಕೊಂಡು ಬಹುಮತವನ್ನು ಪಡೆದುಕೊಂಡ ನಂತರದ ಸಂದರ್ಭದಲ್ಲಿ ಇದೇ ನರೇಂದ್ರ ಮೋದಿ ಇರ್ಬೋದು, ಇದೇ ನಿತೀಶ್ ಕುಮಾರ್ ಆ ಜನತೆಯನ್ನು
ಆ ರಾಜ್ಯವನ್ನು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ತಾರೆ ನೋಡಬೇಕಾಗತ್ತೆ. ಬಿಹಾರ ಚುನಾವಣಾ ಫಲಿತಾಂಶದ ಕ್ಷಣದ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಸದ್ಯದ ಅಪ್ಡೇಟ್ಸ್ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ. ಜನಾರ್ದನ್, ಸದ್ಯದ ಟ್ರೆಂಡ್ಸ್ ಅನ್ನ ನೋಡಿದ್ರೆ ಬಹಳ ಮುಖ್ಯವಾಗಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಆ ಕಾಂಬಿನೇಷನ್ ಇಲ್ಲಿ ವರ್ಕೌಟ್ ಆಗಿರೋದು ಗೊತ್ತಾಗ್ತಾ ಇದೆ. ತೇಜಸ್ವಿ ಯಾದವ್ ಅವ್ರ ಬಗ್ಗೆ ಮಾತಾಡಲೇಬೇಕು. ರೈಟ್ ಪರ್ಸನ್ ರಾಂಗ್ ಪಾರ್ಟಿ ಅಂತ ಏನಾದರೂ ಆಯ್ತಾ? ಅಲ್ಲಿನ ಜನ ಏನನ್ನ ಬಯಸಿ ಈ ಒಂದು ರಿಸಲ್ಟ್ನತ್ತ ಗಮನ ಹಾಕಿದ್ದಾರೆ ಅಂತ ಅನ್ಸುತ್ತೆ? ದಿವ್ಯಶ್ರೀ, ಚುನಾವಣಾ ನಂತರದಲ್ಲಿ ಏನು ಸಮೀಕ್ಷೆ ಆಯಿತು, ಎಕ್ಸಿಟ್ ಪೋಲ್ ಬಂತು, ಅದರ ರೀತಿಯಲ್ಲಿಯೇ ಬರ್ತಾ ಇದೆ. ಆದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಬಹುಮತ ಬರುವಂತೆ ಕಾಣಿಸ್ತಾ ಇದೆ. ಒಂದು ಹಂತದಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಮತ್ತು ಅದಕ್ಕೂ ಪೂರ್ವದಲ್ಲಿ ಈ ಬಾರಿ ಮಹಾಗಠಬಂಧನ್ ಬಹಳ ದೊಡ್ಡ ಪೈಪೋಟಿ ಕೊಡುತ್ತೆ ಅಂತೇಳಿ ಚರ್ಚೆಯನ್ನು ಮಾಡ್ತಾಯಿದ್ರು. ಅವರು ಕೂಡ, ಆ ಪಕ್ಷದ ನಾಯಕರೆಲ್ಲರೂ ಕೂಡ ಅದೇ ರೀತಿಯಲ್ಲಿ ಮಾತಾಡ್ತಾಯಿದ್ರು. ಸಾಕಷ್ಟು ವಿಚಾರಗಳನ್ನು ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ರು. ವೋಟ್ ಚೋರಿ ವಿಚಾರವನ್ನು ರಾಹುಲ್ ಗಾಂಧಿಯವರು ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಈ ವೋಟ್ ಚೋರಿ ಮಾಡ್ತಾ ಇರೋಂಥ ಆರೋಪವೇ ಕಾಂಗ್ರೆಸ್ಗೆ ಮುಳುವಾದಂತೆಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಅವರು ಕೇವಲ ಆರೋಪವನ್ನು ಮಾಡ್ತಾ ಇದ್ರೆ ಹೊರತು ಅದಕ್ಕೆ ಕಾನೂನಾತ್ಮಕವಾದಂಥ ಹೋರಾಟವನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ವಿಚಾರವನ್ನು ಕೇಳಿದಾಗ ಅದರಿಂದ ಜಾರಿಕೊಳ್ಳುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾಯಿತ್ತು, ಅವರ ಮಿತ್ರ ಪಕ್ಷಗಳು ಕೂಡ ಮಾಡ್ತಾಯಿದ್ವು. ಇದು ಕಾಂಗ್ರೆಸ್ಗೆ ಭಾಳ ದೊಡ್ಡ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಜನರು ಕೂಡ ಭಾಳಷ್ಟು ಎಚ್ಚೆತ್ತುಕೊಂಡಿದ್ದಾರೆ, ಜಾಗೃತರಾಗಿದ್ದಾರೆ. ಕೇವಲ ಆರೋಪವನ್ನು ಮಾಡಿದ ತಕ್ಷಣ ಜನ ನಂಬುವಂಥ ಮಟ್ಟಕ್ಕೆ ಈಗ ಇಲ್ಲ. ಯಾಕೆ ಕಾನೂನು ಹೋರಾಟ ಮಾಡಲ್ಲ ಅನ್ನೋಂಥ ಪ್ರಶ್ನೆ ಬಂದಾಗ ಇವರು ಹಿಂದೇಟು ಹಾಕೋದು ಇದು ಕಾಂಗ್ರೆಸ್ಗೆ ಭಾಳ ದೊಡ್ಡ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದಾಗ ಚುನಾವಣೋತ್ತರ ಸಮೀಕ್ಷೆಯಕ್ಕಿಂತಲೂ ಹೆಚ್ಚಿನ ಬಹುಮತದಲ್ಲಿ NDA ಅಧಿಕಾರಕ್ಕೆ ಬರುತ್ತೆ ಅನ್ನೋಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಸದ್ಯಕ್ಕೆ ಟ್ರೆಂಡಿಂಗ್ ನೋಡಿದ್ರೆ 180-185ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾವೆ. ಕಾಂಗ್ರೆಸ್ ಮತ್ತು ಅವರ ಮಿತ್ರ ಪಕ್ಷಗಳು ಮಹಾಗಠಬಂಧನ್ ಅತಿ ತೀವ್ರವಾದಂಥ ಹಿನ್ನಡೆಯನ್ನು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಕಳೆದ ಕೆಲ ದಿನಗಳಲ್ಲಿ ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿ ಓಡಾಡ್ತಾ ಇದ್ದರು, ಭಾಳಷ್ಟು ರಾಜ್ಯಗಳಲ್ಲಿ ಸಂಚಾರ ಮಾಡಿ ಅಲ್ಲಿ ಒಂದಷ್ಟು ವಿಚಾರಗಳನ್ನು BJP ಮೇಲೆ ಮತ್ತು BJP ಮಿತ್ರ ಪಕ್ಷದ ಮೇಲೆ ನೇರವಾಗಿ ಆರೋಪವನ್ನು ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಕೈಗೆತ್ತಿಕೊಂಡಂಥ ಭಾಳ ಪ್ರಮುಖ ವಿಚಾರ ಅಂತಂದ್ರೆ ವೋಟ್ ಚೋರಿ. ಒಂದಷ್ಟು ವಿಚಾರಗಳನ್ನು ದಾಖಲೆಗಳ ಸಹಿತವಾಗಿ ಬಿಡ್ತೀವನ್ನಂಥ ಮಾತನ್ನು ಹೇಳಿ ಪ್ರೆಸ್ ಮೀಟನ್ನು ಕೂಡ ಮಾಡಿದ್ರು. ಅದು ಅವರಿಗೆ ಭಾಳ ದೊಡ್ಡ ಹಿನ್ನಡೆ ಆಯಿತು. ಹರಿಯಾಣದಲ್ಲಿ ಕೂಡ ಮೊನ್ನೆ ನಾವು ಯಾಕೆ ಸೋತ್ವಿ ಕಳೆದ ಚುನಾವಣೆಯಲ್ಲಿ ಅನ್ನೋಂಥ ವಿಚಾರವನ್ನು ಜನರ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ರು. ಒಟ್ಟಾರೆಯಾಗಿ ಎಲ್ಲ ಕಡೆಯಲ್ಲೂ ಸಹಿತ ಆಡಳಿತ ಪಕ್ಷದ ಮೇಲೆ ಭ್ರಷ್ಟಾಚಾರವೋ ಇನ್ನೊಂದು ಆರೋಪವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ನೇರವಾಗಿ ಚುನಾವಣಾ ಕಮಿಷನ್ ಮೇಲೇ ಆರೋಪವನ್ನು ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮತ್ತು ಅವರ ಮಿತ್ರರು ಮಾಡಿದರು. ಇದು ಕಾಂಗ್ರೆಸ್ಗೆ ಹಿನ್ನಡೆ ಆದಂತ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಗ್ಯಾರಂಟಿಗಳು ವರ್ಕೌಟ್ ಆಯಿತು, ಅದೇ ರೀತಿ ಬೇರೆ ರಾಜ್ಯದಲ್ಲೂ ಕೂಡ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡಿದ್ರು. ಅದು ವಿಫಲವಾಗ್ತಾ ಹೋಯಿತು. ಕಳೆದ ಒಂದೆರಡು ಚುನಾವಣೆಗಳಲ್ಲಿ ನೋಡಿದ್ರು ಕಾಂಗ್ರೆಸ್ನವರು, ಅಲ್ಲಿಯೂ ಕೂಡ ಸಫಲರಾಗಿಲ್ಲ. ಆದಾಗ್ಯೂ ಬಿಹಾರದಲ್ಲಿ ದೊಡ್ಡ ಮಟ್ಟದಲ್ಲಿಯೇ ಗ್ಯಾರಂಟಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅದನ್ನು ಜನ ಒಪ್ಪದಂತೆ ಕಾಣಿಸ್ತಾ ಇಲ್ಲ. ಮನೆಗೊಂದು ಸರ್ಕಾರಿ ನೌಕರಿ ಅನ್ನೋಂಥ ವಿಚಾರವನ್ನು ಕೂಡ ಹೇಳಿದ್ರು, ಕುಟುಂಬಕ್ಕೊಂದು ಅಂತೇಳಿ. ಅದು ಕೂಡ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಇಲ್ಲಿ ನಿತೀಶ್ ಕುಮಾರ್ ಮತ್ತು BJPಯ ಸಖ್ಯ ಭಾಳಷ್ಟು ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ, ಕೆಮಿಸ್ಟ್ರಿ ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ಈಗ ಕಾಂಗ್ರೆಸ್ಗೆ ಇರುವಂತಹ ಒಂದು ಆಪ್ಷನ್ ಅಂತಂದರೆ ಬಿಹಾರದಲ್ಲಿ BJPಗೆ ಜನ ಹೆಚ್ಚಿನ ಗಮನ ಹರಿಸೋಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ಕಾರಣಕ್ಕಾಗಿಯೇ ಅಲ್ಲಿ ಅವರು ಗೆಲ್ತಾ ಇದ್ದಾರೆ ಅನ್ನೋಂಥ ಒಂದು ಮಾತನ್ನು ಹೇಳ್ಬೋದು. ಆ ಮೂಲಕವಾಗಿ BJPಯನ್ನು, ಮೋದಿಯನ್ನು ಟೀಕಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ಬೋದು. ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಬಿಹಾರದಲ್ಲಿ NDA ಮೈತ್ರಿಕೂಟ ಬಹಳ ದೊಡ್ಡ ಮುನ್ನಡೆಯನ್ನು ಕಾದುಕೊಂಡಂತೆ ಕಾಣಿಸ್ತಾ ಇದೆ. ಇನ್ನೂ ಕೂಡ ಮತ ಎಣಿಕೆ ಬಾಕಿ ಇದೆ, ಸಾಕಷ್ಟು ಮತ ಎಣಿಕೆ ಬಾಕಿ ಇದೆ. ಬಹುಶಃ 12 ಗಂಟೆಯವರೆಗೂ ಸಹಿತ ನಾವು ನಿರ್ದಿಷ್ಟವಾಗಿ ಹೀಗೆ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸದ್ಯದ ಪರಿಸ್ಥಿತಿ ಅಂತ ನೋಡಿದ್ರೆ NDA ಬಹುಮತ ಪಡೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ದಿವ್ಯಶ್ರೀ. ರೈಟ್ ಜನಾರ್ದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರೈಟ್, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಹೆಡ್ಡಳ್ಳಿ ಅವರು ಕೂಡ ಭಾಗಿಯಾಗಿದ್ದಾರೆ. ಸರ್ ನಮಸ್ಕಾರ. BJP ವಕ್ತಾರರಾಗಿರುವಂಥ ಕಾಂತಿ ಶೆಟ್ಟಿ ಅವರು ಕೂಡ ಇದ್ದಾರೆ. ನಮಸ್ಕಾರ ಮೇಡಮ್. ಫಸ್ಟ್ ನೀವು ರಿಯಾಕ್ಷನ್ ಕೊಟ್ಬಿಡಿ, ಯಾಕಂದರೆ ಭಾಳ ಉತ್ಸಾಹದಲ್ಲಿದ್ದೀರಿ, ಸಂತೋಷದಲ್ಲಿದ್ದೀರಿ. ನಿಮ್ಮ ಸಂತೋಷ ಮುಖದಲ್ಲೂ ಕೂಡ ಕಾಣ್ತಾ ಇದೆ. ಹೌದೌದು, ಎಕ್ಸಿಟ್ ಪೋಲ್ ದಿನನೂ ನಾನು ನಿಮ್ಗೆ ಹೇಳಿದೆ, ರೈಟ್, ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ
ಕಾಂಗ್ರೆಸ್ ಡಬಲ್ ಅಂಕಿ ಹೋಗಲ್ಲ ಅಥವಾ ಟೋಟಲ್ ಗಠಬಂಧನ್ 3 ಅಂಕಿ ಬರೋದೇ ಇಲ್ಲ. Okay. ಅದು ಮ್ಯಾಕ್ಸಿಮಮ್ ನಾನು ಹೇಳಿರೋದು. 99 ಬರಲ್ಲ ಅಂದ್ಬಿಟ್ರೆ ಬರಲ್ಲ ಅಂತ ಹೇಳಿದೆ ನಾನು. 99 ಬರಲ್ಲ, ನೀವು ಮ್ಯಾಕ್ಸಿಮಮ್ ಏನೇ ಇಟ್ಕೊಂಡ್ರು ಆ ಥರ ಆಗುತ್ತೆ ವಿನಃ 70 ಬರಲ್ಲ ಅಂತ ಹೇಳಿದ್ದೀನಿ ನಾನು ಅವತ್ತು. ಬೇಕಾದ್ರೆ ಅಲ್ಲ, ಭವಿಷ್ಯ ಅನ್ನೋದಕ್ಕಿಂತ ಕಾಂಗ್ರೆಸ್ ಯಾವ ಥರ ಮುಳುಗಿದ ದೋಣಿ ಆಗ್ತಾ ಇದೆ ಇಡೀ ದೇಶದಲ್ಲಿ. ಅದು ಅಲ್ಲದೆ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಹೋಗಿ ಭಾಷಣ ಮಾಡ್ತಾರೆ ಅದು ನಮ್ಗೆ ಮಾರ್ಕೆಟಿಂಗ್ ಆಗುತ್ತೆ. ಯಾಕೆ ಹೇಳ್ತೀನಿ, ಯಾಕೆ ಅಂತ ಹೇಳ್ತೀನಿ ಕೇಳಿ. ಅವ್ರು ಏನೇ ಹೇಳಿದ್ರು ಅದರಲ್ಲಿ ಹುರುಳಿಲ್ಲ ಅಂತ ಆಗುತ್ತೆ. ಈಗ ಇಷ್ಟು ಅವರು ಬಿಹಾರದ ಉದ್ಯೋಗ ಸಮಸ್ಯೆ ಇರ್ಬೋದು, ಒಂದು ಅವರ ಮಹಾಗಠಬಂಧನ, ಈ ಮಾತನ್ನು ನಾನು ಉಲ್ಲೇಖಿಸಲೇಬೇಕು. ಯಾವ ಥರ ಜನರಿಗೆ ಬ್ಲಫ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಪ್ರತಿ ಮನೆಗೂ ಸರ್ಕಾರಿ ಕೆಲಸ ಕೊಡ್ತಾರೆ ಅಂತ ಹೇಳಿದ್ರು. ಪ್ರತಿ ಮನೆಗೂ ಒಂದು 20,000 ಮಿನಿಮಮ್ ಸ್ಯಾಲ್ರಿ ಇಟ್ಕೊಳ್ಳಿ. 2 ಕೋಟಿ ಜನರಿಗೆ ವರ್ಷಕ್ಕೆ 6 ಲಕ್ಷ ಏನು 6 ಲಕ್ಷ ಕೋಟಿ ಆ ಬಿಹಾರದ ಬಜೆಟೇ ಇಲ್ಲ. ಅಂಥದ್ರಲ್ಲಿ ಸರ್ಕಾರಿ ಕೆಲಸ ಕೊಡೋಕ್ಕೆ ಸಾಧ್ಯ ಇದೆಯಾ? ಪ್ರಾಕ್ಟಿಕಲಿ ನೋಡಬೇಕು ಅಲ್ಲ, ಒಂದು ಯೋಚನೆ ಮಾಡಿದಾಗ ಒಂದು ಹೇಳ್ಬೋದು, ಏನು ಬೇಕಾದ್ರೂ ನಾವು ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿಗಳು ಕೊಡೋದಕ್ಕೆ ಏನು ತಪ್ಪೇನಿಲ್ಲ, ಏನು ಬೇಕಾದ್ರೂ ಆಶ್ವಾಸನೆಗಳು ಕೊಡ್ಬೋದು ರಾಜಕೀಯ ಪಕ್ಷ. ಆದರೆ ವಿದ್ಯಾವಂತರಿರುವವರು ಯೋಚನೆ ಮಾಡ್ತಾರೆ, ಪ್ರತಿ ಮನೆಗೆ ಗೌರ್ಮೆಂಟ್ ಕೆಲಸ ಹೇಗೆ ಕೊಡ್ತಾರೆ ಇವರು ಸುಮ್ಮನೆ ಹೇಳೋದಂತ ಗೊತ್ತಾಗುತ್ತಲ್ಲ. ವರ್ಷಕ್ಕೆ ಅವ್ರದ್ದು ಇರೋದೇ 4 ಲಕ್ಷಕ್ಕಿಂತ ಎಷ್ಟು ಅವ್ರದ್ದು ಬಜೆಟೇ ಅಷ್ಟಿಲ್ಲ. ಬಜೆಟ್ಗಿಂತ 2 ಟೈಮ್ಸ್ ಸರ್ಕಾರಿ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಇದೆಯಾ? ಸಿಂಪಲ್ ಇದು. ಸರಿ, ಉದ್ಯೋಗ ಪ್ರಾಬ್ಲಮ್ ಇದೆ ಅಲ್ಲಿ ಒಪ್ಕೋಣ. ಆದರೆ ನಿತೀಶ್ ಏನು ಮಾಡಿದ್ದಾರೆ ಅಂದರೆ ಅವ್ರದ್ದು ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲ, ಒಂದೇ ಒಂದು ಕುಟುಂಬ ರಾಜಕಾರಣದ ನಾನು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲ. ಯಾವುದೋ ಇಷ್ಟು ಬಿಜೆಪಿ ಅಂದ್ರೆ ಬೇರೆನೇ ಇದೆ. ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ಟೀಕೆ ಟಿಪ್ಪಣಿಗಳು, ಭ್ರಷ್ಟಾಚಾರ ನರೇಂದ್ರ ಮೋದಿ ಅವರು ಯಾವ್ದಾದ್ರು ಒಂದು ಕಪ್ಪು ಚುಕ್ಕೆ ಇದೆಯಾ ಭ್ರಷ್ಟಾಚಾರದ? ಇಲ್ಲ ತಾನೆ. ಹೇಳಿ, ನೀವು ಬಿಡುಗಡೆ ಮಾಡಿ ಸರ್, ಬೇಕಾದಷ್ಟಿದೆ, ಬಾಯಲ್ಲಿ ಹೇಳ್ಬೇಡಿ. ನೀವು ಇಲ್ಲಿ ಪ್ಯಾನೆಲ್ ಕೂತ್ಕೊಂಡು ನೀವು ಸುಪ್ರೀಂ ಕೋರ್ಟ್ ಬೇಡ, ನಿಮ್ಮ ಹತ್ರ ದಾಖಲೆ ಇದ್ರೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ಬಿಡುಗಡೆ ಮಾಡ್ಬೇಕು, ಬಿಡುಗಡೆ ಮಾಡ್ಬೇಕು ಸರ್. ಅದೇ ಸರ್, ಬಿಡುಗಡೆ ಮಾಡ್ಬೇಕು. ನೋಡಿ, ವೋಟ್ ಚೋರಿ ಅಂತ ಹೇಳಿದಂಗಲ್ಲ ಇದು. ವೋಟ್ ಚೋರಿ ಅಂತ ಹೇಳಿದ್ರಲ್ಲ, ವೋಟ್ ಚೋರಿ ಅಂತ ಹೇಳಿ ನೋಡಿ ಎಷ್ಟು ಸರಿ ನಾವು ಹೇಳಿದೀವಿ. ಅದರ ನಿರ್ದಿಷ್ಟ ಫಾರ್ಮೆಟ್ ಅಲ್ಲಿ ಅಪ್ಡೇಟ್ ಮಾಡಿ. ಆಮೇಲೆ ಬಿಹಾರದಲ್ಲಿ ಎಷ್ಟೊಂದು ಇಶ್ಯೂಗಳಿದ್ರು ಕೂಡ ರಾಹುಲ್ ಗಾಂಧಿ ಅವರು ಎಲ್ಲೂ ಕೂಡ ವಿರೋಧ ಪಕ್ಷವಾಗಿ ಬಿಹಾರ ಸ್ಥಳೀಯ ಇಶ್ಯೂವನ್ನು ಎಲ್ಲೂ ಒಂದಾದ್ರೂ ಕ್ವಶನ್ ಮಾಡಿದಾರ? ಅವ್ರು ಮಾತಾಡಿದೇನು? ನರೇಂದ್ರ ಮೋದಿ ಅವರು ಬೈಯೋದು ವೋಟ್ ಚೋರಿ, ಇದಿಷ್ಟು ಬಿಟ್ಟು ಬೇರೆ ಏನಾದ್ರು ಹೇಳಿದಾರ? ಏನು ಹೇಳಿಲ್ಲ. ಜನರಿಗೂ ಅಂದ್ರೆ ಅಲ್ಲಿನ ಜನಕ್ಕೆ ಭರವಸೆ ತುಂಬಲಿಲ್ಲ ಅಂತ ಅಲ್ಲ, ಅಲ್ಲಿನ ಜನರ ಒಂದು ಸಮಸ್ಯೆನ ಅವ್ರು ಮಾತಾಡಿದಾರ? ಅಥವಾ ಅವರು ಲಾಸ್ಟ್ ಟೈಮು 70 ಪ್ಲೇಸಲ್ಲಿ ನಿಂತಿದ್ರು, 19 ಸೀಟಲ್ಲಿ ವಿನ್ ಆಗಿದ್ರು. ಈ ಸರಿನೂ ಕೂಡ ಅವರೊಂದು 20-30 ಸೀಟ್ ಅವರ ಯಾರು ಗಠಬಂಧನಿಗೆ ಕೊಟ್ಟಿದ್ದಿದ್ರೆ ಬಹುಶಃ ಸ್ವಲ್ಪ ಸೀಟ್ ಬರ್ತಾ ಇತ್ತೋ ಏನೋ. ನಾವು ಹೇಗೆ ಹೋದ್ವು ಅಂತ ಹೇಳ್ತೀವಿ ಕೇಳಿ. ನಾವು ನೋಡಿ, ನಾವು ನಮ್ಮ ಮಿತ್ರ ಪಕ್ಷದ NDA ಜೊತೆ ಒಂದು ಫ್ರೆಂಡ್ಲಿ ಮ್ಯಾಚ್ ತರ ನೀವು ಆಡೋಣ, ಜೊತೆಯಲ್ಲಿ ಆಡೋಣ ಅಂತ ಅವ್ರು ಹೆಂಗೆ ಹೇಳಿದ್ರು, ನಾವೇ ಫಸ್ಟ್ ಆಡ್ಬೇಕು, ನಾವೇ ಆಡ್ಬೇಕು ಅನ್ನೋ ತರ. ಯಾರು? ಕಾಂಗ್ರೆಸ್ ಮಹಾಗಠಬಂಧನಲ್ಲಿ. ನಮ್ಮಲ್ಲಿ ಫ್ರೆಂಡ್ಲಿ ನೋಡಿ, ಜೊತೆಯಲ್ಲಿ ಹೋಗೋಣ, ಎಲ್ಲರೂ ಜೊತೆಯಲ್ಲಿ ಆಡೋಣ, ವಿನ್ ಮಾಡೋಣ. ರೈಟ್. ಅದೇ ನನಗೆ ಕ್ವಶನ್ ಬರ್ತಾ ಇತ್ತು. ಇದು ನರೇಂದ್ರ ಮೋದಿ ಅವರ ಮುಖ ನೋಡಿ ಬಂದಿರುವಂತಹ ಓಟುಗಳ, ನಿತೀಶ್ ಕುಮಾರ್ ಅವರ 20 ವರ್ಷದ ಆಡಳಿತ ನೋಡಿ ಬಂದಿರುವಂತಹ ಓಟುಗಳ? ನೋಡಿ, ಅಲ್ಲಿ ಇಬ್ರು ಸಮನಾಗಿ ಸೀಟ್ಗಳನ್ನು ಹಂಚಿದೀವಿ ನಾವು, ನಮ್ಮ ಮಿತ್ರ ಪಕ್ಷ ಇಬ್ರು ಸಮನಾಗಿ. ನೋಡಿ ಅಲ್ಲಿ ಪೈಪೋಟಿ ಯಾವ ತರ ಇದೆ ಅಂತ. ಎಲ್ಲಾದ್ರೂ ನಾವು ನಮ್ಗೆ 101 ಸೀಟ್ ತಗೊಂಡ್ಬಿಟ್ಟು ನಾವು ಒಂದು 10-20 ಅದು ಬೇರೆ ವಿಷಯ. ಕಾಂಗ್ರೆಸ್ ಯಾವ ತರ ಆಗ್ತಾ ಇದೆ, 61 ಸೀಟ್ ತಗೊಂಡ್ಬಿಟ್ಟು ಒಂದು 20% ಬಂದಿಲ್ಲ ಅವ್ರು ಹೇಗಿರುತ್ತೆ? ಆ ತರ ಇಲ್ಲ. ನಾನು ಅವಾಗ್ಲೇ ನಿಮ್ಗೆ ಹೇಳಿದಂಗೆ ಫ್ರೆಂಡ್ಲಿ ಮ್ಯಾಚ್. ಅವರು ನಾನೇ ಹೋಗ್ಬೇಕು, ನಾನೇ ಆಡ್ಬೇಕು, ಆ ತರ ಕಾಂಗ್ರೆಸ್ ಮನಸ್ಥಿತಿ ಇದೆಯಲ್ಲ, ಇದು ಇಡೀ ದೇಶಕ್ಕೆ ಪಸರಿಸುತ್ತೆ. ಈಗ ನೋಡಿ, ಬಾಂಬ್ ಬ್ಲಾಸ್ಟ್ ಆಯ್ತು, ಒಗ್ಗಟ್ಟಾಗಿ ಏನಾಗಿದೆ ಅಂತ ಜೊತೆಯಲ್ಲಿ ಸೇರೋದು ಬಿಟ್ಬಿಟ್ಟು ಏನೇನು ಮಾತಾಡಿದ್ರು ಕಾಂಗ್ರೆಸ್ ಪಕ್ಷದವರು? ದೇಶದ ಆಂತರಿಕ ಭದ್ರತೆ ಬಗ್ಗೆ ಏನ್ ಮಾತಾಡಿದ್ರು? ಜನ ಪ್ರತಿ ಮೂಲೆಯಲ್ಲೂ ಇದನ್ನು ಗಮನಿಸ್ತಾನೆ. ನಮ್ಮ ದೇಶ ಭದ್ರತೆಯಿಂದ ಇರಬೇಕು, ನಾವು ಯಾರಿಗೆ ವೋಟ್ ಹಾಕ್ಬೇಕು ಅನ್ನೋದನ್ನ ಇದು ಖಂಡಿತ ಎಲ್ಲೆಲ್ಲಿ ರಾಹುಲ್ ಗಾಂಧಿ ಭಾಷಣ ಮಾಡ್ತಾರೆ ಅದು ನಮ್ಗೆ ಮಾರ್ಕೆಟಿಂಗ್ ನಾವು ಅಲ್ಲಿ ಮಾಡಬೇಕಾಗಿಲ್ಲ. ರೈಟ್, ಗಾಟ್ ಇಟ್. ಶಶಿಕಾಂತ್ ಸರ್, ನೀವು ಹೇಳಬೇಕು, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯ ಬಿಹಾರ. ನಾನು ಅಲ್ಲಿನ ವೋಟರ್ಸ್ ಬಗ್ಗೆ ಸ್ಪೆಷಲಿ ಮಾತಾಡಬೇಕು ಅಂದರೆ 7.42 ಕೋಟಿಯಲ್ಲಿ 3.5 ಪುರುಷರಿದ್ದರೆ 3.5 ಮಹಿಳೆಯರು, 3.9 ಪುರುಷರು. ಈ ಸಲ ಮಹಿಳೆಯರ ವೋಟಿಂಗ್ ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಅಂಥೇಳಿ. ನನಗೆ ಆ ಜನಸಂಖ್ಯೆಯ ಆಧಾರದಲ್ಲಿ, ಅವರ ಮನಸ್ಥಿತಿಯ ಆಧಾರದಲ್ಲಿ ಯಾವ ಕಾರಣಕ್ಕೆ ಈ ಕಾಂಬಿನೇಷನ್ ಬೇಕು ಅಂತ NDA ಹತ್ರ ಹೋಗಿದ್ದಾರೆ, ಯಾವ ಕಾರಣಕ್ಕೆ ಬೇಡಪ್ಪ ಅಂತ ಮಹಾಗಠಬಂಧನ ನಿರಾಕರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ರೈಟ್, ಇನ್ನು 11 ಕಾಲ ಆಯಿತು. ಈಗ ಹೇಳೋದಾದ್ರೆ ಚುನಾವಣೆ ಸಂದರ್ಭದಲ್ಲಿ ಮೊದಲು
ಚುನಾವಣೆ ಆದಾಗ ಅದಕ್ಕಿಂತ ಸ್ವಲ್ಪ ಮುಂಚೆ 500 ರೂಪಾಯಿ 1000 ರೂಪಾಯಿ ಕೊಡೋದು, ಹೆಂಡ ಕಂಡ ಕೊಡೋದು, ಈ ರೀತಿಯಾಗಿ ಅವ್ರು ಏನು ಮಾಡ್ತಾರೆ ಪಾರ್ಟಿ ಫಂಡಿಂದನೋ ಅವರು ಗಳಿಸಿದಂಥ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾರು ಅಭ್ಯರ್ಥಿಗಳು ನಿಂತಿದ್ದಾರೋ ಅವರೆಲ್ಲ, ಎನಿ ಪಾರ್ಟೀಸ್, ಎಲ್ಲ ಪಾರ್ಟಿಗಳು. ಈ ಸರ್ತಿ ಒಂದು ಹೊಸ ತಂತ್ರಗಾರಿಕೆಯನ್ನು ಬಿಜೆಪಿ ಶುರು ಮಾಡ್ತು. ಏನು ಅಂತಂದ್ರೆ ಜನರ ದುಡ್ಡನ್ನು, ಜನರದ್ದು ಏನು ದುಡ್ಡಿದೆಯೋ ಅದನ್ನ 1 ಕೋಟಿ ಮಹಿಳಾ ಮತದಾರರಿಗೆ 10,000 ರೂಪಾಯಿಯನ್ನ ಹಂಚಿಬಿಡೋದು. ಒಂದ್ ನಿಮಿಷ ಇರ್ಲಿ, ಯಾವ್ದು ಮಾಡ್ಕೊಳ್ಳಿ, ಆಮೇಲೆ ನೀವು ಮಾತಾಡಿ. ಮಾಡ್ಕೊಳ್ಳಿ ಮೇಡಮ್, ನಾನು ಮಾತಾಡ್ತಾ ಇದ್ದೀನಿ, ನೀವು ಆಮೇಲೆ ನಿಮ್ಗೆ ಪೂರ್ತಿ ಟೈಮ್ ಕೊಡ್ತೀನಿ. ಇಲ್ಲ ಬಿಡಿ, ನೀವೇ ತಗೊಂಡ್ಬಿಡಿ ಆಮೇಲೆ. ಸರ್, ನೀವು ಕಾಂಗ್ರೆಸ್ ಪಕ್ಷದವರಲ್ಲ. ಅಲ್ಲ, ನನಗೆ ಡೌಟ್ ಆಗ್ತಾ ಇದೆ. ನಾನು ಮಾತಾಡಿದಕ್ಕೆ ನಾನು ಎಕನಾಮಿಕ್ ವೀಕರ್ ಸೆಕ್ಷನ್ ಅಂದ್ರೆ ಜನರಿಗೆ ಗೊತ್ತಾಗ್ಲಿ. ನಾನು ಅರ್ಧ ಮಾತಾಡಬೇಡಿ, ನಾನು ಹೇಳ್ತಾ ಇರೋದು, ನಾನು ಪೂರ್ತಿ ಮಾತಾಡೋದು ಸೇರಿಸ್ಕೊಂಡು ಮಾತಾಡಿ. ನೀವು ಸೇರಿಸಿ, ಆಮೇಲೆ ನಂದಾದ್ಮೇಲೆ ನೀವು ಇಷ್ಟುದ ಸೇರಿಸಿ, ಬೇಡ ಮಾಡಿಲ್ಲ ಮಧ್ಯೆ ಮಾತಾಡಬೇಡಿ. ಇಲ್ಲ ಅಂದ್ರೆ ನಂದು ಟೈಮ್ ಅವ್ರಿಗೆ ಕೊಟ್ಬಿಡಿ, ಮಾಡ್ಕೊಂಡು ಮಾತಾಡಿ ಅಷ್ಟೇ. ಅದು ನೀವು ಆಡ್ ಮಾಡಿ ಆಮೇಲೆ. ಅವ್ರು ಆಡ್ ಮಾಡ್ತಾರೆ, ಬನ್ನಿ. ಅಲ್ಲ, ಇರೋದು ಹೇಳ್ತಾ ಇದ್ದೀನಿ, ಮಧ್ಯೆ ಮಾತಾಡಬೇಡಿ, ನಮ್ದು ಥಾಟ್ ಪ್ರೊಸೆಸ್ ಕಟ್ ಆಗುತ್ತೆ. ಆಯ್ತಾ? ಇಲೆಕ್ಷನ್ ಇರುವಾಗ 10 ದಿವಸ ಮುಂಚೆ 10,000 ರೂಪಾಯಿ ನನ್ನ ಅಕೌಂಟಿಗೆ ಬರುತ್ತೆ. ಆಯ್ತಾ? ಅಲ್ಲಿರ್ತಕ್ಕಂಥ ಮಹಿಳೆಯರಲ್ಲಿ ಅಲ್ಲಿ ಬಹುತೇಕ ಜನ ಅನಕ್ಷರಸ್ಥರಿದ್ದಾರೆ, ದುಡಿಯೋ ವರ್ಗದವರಿದ್ದಾರೆ, ಶ್ರಮಿಕರಿದ್ದಾರೆ. ಆ ಎಲ್ಲಾ ಮಹಿಳೆಯರಿಗೂ ಸಹಿತ 10,000 ರೂಪಾಯಿ ಬಂತು ಅನ್ನೋದೇ ಬಹಳ ದೊಡ್ಡದಾಗಿರುತ್ತೆ. ಅಲ್ಲಿರ್ತಕ್ಕಂಥದ್ದು 10,000 ರೂಪಾಯಿ ಪ್ರತಿಯೊಬ್ಬರಿಗೂ 1 ಕೋಟಿ ಮತದಾರರಿಗೆ ಬಂದಿರತಕ್ಕಂಥದ್ದು. ಸೊ ಇವಾಗ ಏನಾಗ್ಬಿಡ್ತು, ಅದು ಯಾರು ದುಡ್ಡು? ಜನರ ದುಡ್ಡು. ಅದರಲ್ಲಿ ಕರ್ನಾಟಕದ ದುಡ್ಡು ಇದೆ. ಯಾಕೆ ಹೇಳಿ, ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ದುಡ್ಡು ಇದೆ ಅಲ್ವಾ, ಏನೋ GST ಇದೆ ಅಲ್ವಾ, ಅದ್ರ ಹೆಚ್ಚಿನ ಪಾಲನ್ನ ಈ ಬಿಮಾರ್ ರಾಜ್ಯಗಳೇ ಹಂಚಲ್ಪಡುತ್ತವೆ. ನಮಗೆ ಬರೋದು ಬಹಳ ಕಡಿಮೆ, 100 ರೂಪಾಯಿಗೆ 12 ರೂಪಾಯಿ ಬರಲ್ಲ ನಮಗೆ. ಈಗ ಈ ಕರ್ನಾಟಕದಲ್ಲಿ ಉಪಚುನಾವಣೆ ಟೈಮಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಬಂತಲ್ಲ, ಆ ತರ ನೀವು ಹೇಳೋದು? ಗೃಹಲಕ್ಷ್ಮಿ ಬಂದಿರೋದು ಚುನಾವಣೆಯ ನಂತರ, ಚುನಾವಣೆ ಪೂರ್ವದಲ್ಲಿ ಸರ್, ಚುನಾವಣೆ ಪೂರ್ವದಲ್ಲಿ, ಸರ್ ಅಸೆಂಬ್ಲಿ ಚುನಾವಣೆ ಆದ್ಮೇಲೆ ಹೇಳ್ತಾ ಇರೋದು. ಅಲ್ಲಲ್ಲ ಸರ್, ಅಂದ್ರೆ ಹೆಂಗಲ್ಲ, ಅಲ್ಲಲ್ಲ ಅದ್ ಬಿಡಿ ಸರ್, ಅದ್ ನಾವ್ ಮಾತ್ರ ಯಾರು ಸೋಲ ಅಲ್ಲಲ್ಲ. ಅಂದ್ರೆ ಅಲ್ಲಲ್ಲ ಸರ್, ಒಂದ್ ನಿಮಿಷ ಮಾತಾಡಕ್ ಬಿಟ್ರೆ ಮಾತಾಡ್ಬಿಡ್ತೀನಿ. ಅಲ್ಲ, ನಂಗೆ ಹೆಂಗೆ ಅಂತ ಆಮೇಲೆ ನೀವು ಮಾತಾಡಿ. ಯಾವ ತರ ಅಂತ ಅಂದ್ರೆ ಯಾವುದೇ ಪಕ್ಷಗಳು ಹೆಂಗ್ ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡ್ತವೆ ಅಂದ್ರೆ, ಈಗ ನೋಡಿ ಕರ್ನಾಟಕದಲ್ಲಿ ಉಪಚುನಾವಣೆ ಬಿಫೋರ್ ಗೃಹಲಕ್ಷ್ಮಿ ಹಣ ಅಕೌಂಟಿಗೆ ಹೋಯ್ತು ಅನ್ನೋದಾದ್ರೆ ಈ ತರದೇನೊಂದು ಸ್ಟ್ರಾಟಜಿ ಮಾಡ್ತಾರೆ ಅಂದ್ರೆ ಅದೇ ತರದ ಅಲ್ಲೂ ವರ್ಕ್. ಅದೇ ತರ ಸ್ಟ್ರಾಟಜಿಗಳನ್ನ ಇವ್ರು ಬಿಡಿ, ಯಾಕಂದ್ರೆ ಇವ್ರು ಯಾರೋ ಕಾಂಗ್ರೆಸ್ ಅವ್ರು ಮಾಡಿದ್ರೆ ಇವರೆಲ್ಲ ಏನ್ ಮಾಡ್ತಾರೆ, ಬಿಟ್ಟಿ ಭಾಗ್ಯ ಕೊಡ್ತಾರೆ. ಮತ್ತೆ ಅವ್ರು ಮಾಡಿದ್ರೆ ಅದೆಲ್ಲ ಇಂಪಾರ್ಟೆಂಟ್ ಭಾಗ್ಯಗಳವೆಲ್ಲ. ಆಯ್ತಾ? ಸೊ ಆದ್ದರಿಂದ 10,000 ರೂಪಾಯಿನ ಪ್ರತಿಯೊಬ್ಬರ ಅಕೌಂಟಿಗೆ ಬಂದಿರೋದ್ರಿಂದ ಹೆಚ್ಚು ಮಹಿಳೆಯರು ಆ ಕಡೆ ಒಲವನ್ನು ತೋರಿಸಿ ಅವ್ರು ಬೇಕಾಗಿರೋದು ಇಮಿಡಿಯೇಟ್ ಆಗಿ ಇನ್ಸ್ಟಂಟ್ ಆಗಿ ಬರ್ತಕ್ಕಂಥ ದುಡ್ಡು ಮೊದಲನೇದು. ಆಯ್ತಾ? ಎರಡನೇದು, ಈಗ ಗೆಲ್ಲುತ್ತೆ NDA ಅಂತಂದ್ರೆ ಅದಕ್ಕೆ ಬಹಳ ಮುಖ್ಯ ಕಾರಣವಾಗಿ NDA ಗೆಲುವಲ್ಲ ಇದು, ಮತ್ತೆ ಇದು ಚುನಾವಣಾ ಆಯೋಗದ ಗೆಲುವು. ಚುನಾವಣಾ ಆಯೋಗ ಹೇಳ್ತಿದ್ದೆ, ನೀವು ಏನಾದ್ರು ಹೇಳ್ಕೊಳ್ಳಿ, ಆಮೇಲೆ ಮಾತಾಡ್ಕೊಳ್ಳಿ ಸರ್. ಚುನಾವಣಾ ಆಯೋಗ ಮಾಡಿದಲ್ಲ, SIR ಮಾಡ್ತು, ಲಕ್ಷಾಂತರ ಓಟ್ಗಳನ್ನ ಬಿಜೆಪಿ ಓಟ್ಗಳನ್ನ ಸೇರಿಸ್ತು, ಲಕ್ಷಾಂತರ ಮುಸ್ಲಿಂ ಓಟ್ಗಳನ್ನ ತೆಗೆದುಹಾಕ್ತು. ಅದಕ್ಕೆ ಸಂಬಂಧಪಟ್ಟಾಗಿ ಬೇಕಾದಷ್ಟು ವಾದ ವಿವಾದಗಳಾಗಿದ್ದಾವೆ, ಚರ್ಚೆಗಳಾಗಿದ್ದಾವೆ. ಆಮೇಲೆ ಮಾತಾಡಿ ಸರ್, ನಿರಾಕರಿಸಿ. ಆಮೇಲೆ ಬೇಡ ಅನ್ನೋದಿಲ್ಲ, ನಾವು ಆಮೇಲೆ ನಿರಾಕರಿಸಿ. ಆಮೇಲೆ ನಾನು ನಿಮಗೆ ಮಾಡ್ತಾರೆ ಬಿಡಲ್ಲ. ಅರ್ಥ ಆಯ್ತಾ? ನಾನು ಹೇಳೋದನ್ನ ಬಿಟ್ಬಿಡಿ. ನನ್ನ ನಿಮಿಷ ಇರಿ, ಅವ್ರದ್ದು ಕಮೆಂಟ್ ಆದ್ಮೇಲೆ ಇಬ್ರದ್ದು ರಿಯಾಕ್ಷನ್ ತಗೋತೀನಿ. ಇದೇ ಸಮಸ್ಯೆ ಮಾತಾಡ್ತಾರೆ. ಹೌದು, ಚುನಾವಣಾ ಆಯೋಗದ ಮೇಲೆ ಬೇಕಾದಷ್ಟು ಇದಾವೆ. ಒಂದೇ ಮನೆಯಲ್ಲಿ 200 ಓಟ್ಗಳಿದಾವೆ. ಒಂದೇ ಅದು ಯಾವ್ದೋ ಬ್ರೆಜಿಲ್ ಹುಡುಗಿನ ಫೋಟೋ ಇಟ್ಕೊಂಡು 100 ಜನರು ಇದನ್ನ ಮಾಡಿದ್ರೆ ಅದೆಲ್ಲ ಅಲ್ವಾ? ಸರ್ ನೀವು ಮಾತಾಡಿ ಆಮೇಲೆ. ನಾನು ಹೇಳೋದು ಕೆಲವು ಇರೋದು ಚುನಾವಣಾ ಆಯೋಗ, ಬಿಜೆಪಿ ಬೇರೆ ಅಲ್ಲ, ಚುನಾವಣಾ ಆಯೋಗ ಬೇರೆ ಅಲ್ಲ. ಅದಕ್ಕೆ ಸಂಬಂಧಪಟ್ಟದ ಬೇಕಾದ ಚರ್ಚೆಗಳಾಗಿದ್ದಾವೆ. ಸೊ ಆದ್ದರಿಂದ ಚುನಾವಣಾ ಆಯೋಗ ಅದಕ್ಕೆ ಬೇಕಾದಂತ ಪೂರಕವಾದಂತ ವಾತಾವರಣವನ್ನು ಸೃಷ್ಟಿ ಮಾಡ್ತು. ಆದ್ದರಿಂದ ತನಗೆ ಬೇಕಾದಂತ ವೋಟರ್ಸ್ ಗಳನ್ನ ಸೇರಿಸ್ತು, ಬೇಡಂತ ವೋಟರ್ಗಳನ್ನ ತೆಗೆದಾಕ್ತು. ಸೊ ಆದ್ದರಿಂದ ಇವೆಲ್ಲ ಹೌದು, ಅಲ್ಲಿ ಬರ್ತಿತ್ತೋ ಬಿಡ್ತಿತ್ತೋ ಸೆಕೆಂಡ್ರಿ. ನಾನು ಹೇಳ್ತಾ ಇರೋದು ಈ ರೀತಿಯಾದಂತ ಮೆಜಾರಿಟಿ ಬರಬೇಕಾದಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಹಣದ ಆಮಿಷ. ಅದು ಯಾವುದೇ ರೀತಿಯ ಹಣ ಕೊಟ್ಟರು ಚುನಾವಣೆ ಮುಂಚೆ ಅಥವಾ ಚುನಾವಣೆ ಆದ್ಮೇಲೆ ಅದಕ್ಕೆ ಆಮಿಷ ಅಂತ ಹೇಳ್ತೀವಿ. ಹಣದ ಆಮಿಷ, ವೋಟರ್ ಲಿಸ್ಟ್ ಗಳಾಗಿರ್ತಕ್ಕಂಥ ಗೋಲ್ಮಾಲು, ಆಮೇಲೆ ಅದೊಂದು ಏನು ಚೋರಿಗಿರಿ ಆನಂತರ ಕತೆ, ಇವುಗಳೆಲ್ಲದರ ಮೂಲಕವೂ ಸಹಿತ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ಇವರು ಮನೆಗೊಂದು ಸರ್ಕಾರಿ ನೌಕರಿ ಅಂತ ಹೇಳಿದ್ರಲ್ವಾ ತೇಜಸ್ವಿ ಯಾದವ್, ಇವ್ರೇನ್ ಹೇಳಿದ್ರು, 1 ಕೋಟಿ
ಜನಕ್ಕೆ ನಾನು ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ. 5 ವರ್ಷದಲ್ಲಿ ಅರ್ಥ ಮಾಡ್ಕೊಳ್ಳಿ. ಹ್ಞೂ ಸರ್, ಇವಾಗ ಮೋದಿ ಅವರು 2014 ಹೇಳಿದ್ರು ಪ್ರತಿ ವರ್ಷ 2 ಕೋಟಿ ಜಾಬ್ ಅನ್ನ ಕೊಡ್ತೀವಿ ಅಂತ. ಪಕ್ಷಗಳು ಸರ್ ಸಾವಿರ ಹೇಳ್ತವೆ. 22 ಕೋಟಿ ಜನಕ್ಕೆ ಆಗಬೇಕಾಗಿತ್ತು. ಇವತ್ತವರೆಗೂ ಸಹಿತ ನಾನು ಹೇಳಿದಲ್ವಾ ಲಕ್ಷಗಳಲ್ಲಿ ಆಗಿದೆ ಹೊರತು ಕೋಟಿಗಳಲ್ಲಿ ಬಂದಿಲ್ಲ. ಕೇಳಿದ್ರೆ ಅಮಿತ್ ಶಾ ಅವರು ಹೇಳಿದ್ರು ಅದೆಲ್ಲ ಇಲೆಕ್ಷನ್ ಜುಮ್ಲಾ ಅಂದ್ರು. ಅರ್ಥ ಆಯ್ತಾ? ಇವೆಲ್ಲವೂ ಸಹಿತ ರೆಕಾರ್ಡ್ ಇದೆ. ನನ್ಗೆ ಅದೇ ಪಾಯಿಂಟ್ ಸರ್, ಪಕ್ಷಗಳು ಚುನಾವಣಾ ಪೂರ್ವದಲ್ಲಿ ಬೇಕಾದ ಮಾತಾಡ್ತವೆ ಸರ್, ಬೇಕಾದ ಆಮಿಷಗಳನ್ನು ನೋಡ್ತವೆ. ಪ್ರಜ್ಞಾವಂತಿಕೆ ಜನರಿಗಿರ್ಬೇಕಲ್ಲ, ಜನರ ಮನಸ್ಥಿತಿ ಬಗ್ಗೆ ಹೇಳಿ. ಆ ಪ್ರಜ್ಞಾವಂತಿಕೆ ಇದ್ದಿದ್ರೆ ಅದು ಬೀಮಾರ್ ರಾಜ್ಯ ಆಗ್ತಿರ್ಲಿಲ್ಲ. ಇವತ್ತವರೆಗೂ ಸಹಿತ ಉತ್ತರ ಪ್ರದೇಶದಲ್ಲಿ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ 3-4 ರಾಜ್ಯಗಳೆಲ್ಲ ಬೀಮಾರ್ ರಾಜ್ಯಗಳು. ಅಲ್ಲಿರ್ತಕ್ಕಂಥವ್ರು ಹಲವಾರು ಜನ ಯಾಕೆ ಮಾಡ್ತಾರೆ, ಈ ಕಡೆಗೆ ಯಾಕೆ ಬರ್ತಾ ಇದಾರೆ ವಲಸೆ? ಯಾಕೆ ಅಂತಂದ್ರೆ ಓದು ಇಲ್ಲ, ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ, ಉದ್ಯೋಗ ಇಲ್ಲ, ಆದ್ರಿಂದ ಬರ್ತಾ ಇದ್ದಾರೆ. ಅಲ್ಲಿ ರಕ್ಷಿತ ಜಾಸ್ತಿ ಇದ್ದಾರೆ. ಅವ್ರು ಬೇಕಾಗಿರೋದು ಇಮಿಡಿಯೇಟ್ ನಮಗೆ ಬೇಕಾದಂತ ಸವಲತ್ತುಗಳೇ ಹೊರತಾಗಿ ನಾಳೆ ಯಾಕಂದ್ರೆ ಇವು ಯಾವ ಪಕ್ಷಗಳು ನಂಬಕ್ಕಾಗಲ್ಲ. ಇವಾಗ ಮೊದಲೇ ದುಡ್ಡು ಬಂದಿದೆ ಅದನ್ನು ತಗೊಳ್ಳೋಣ ಈ ರೀತಿಯಾಗಿ ನಾನು ಹೇಳ್ತಾ ಇರೋದು. ಇದು ಮೊದಲೇನೆ ಗೊತ್ತಿರ್ತಕ್ಕಂಥ ನಿರೀಕ್ಷಿತವಾಗಿರ್ತಕ್ಕಂಥದ್ದು. ಹೌದು. ಅದಕ್ಕೆ ನಾವು ಬಿಜೆಪಿ ಅವರು 4 ದಿವಸ ಮುಂಚೆನೆ 500 kg ಸ್ವೀಟ್ ಆರ್ಡರ್ ಮಾಡಿದ್ರು ಇಲ್ಲಿ. ಅವ್ರಿಗೆ ಮುಂಚೆನೆ ಗೊತ್ತಿತ್ತು ದೂರದೃಷ್ಟಿ ಅಂತ ದೂರದೃಷ್ಟಿ ಅವ್ರಿಗೆ ಗೊತ್ತಿದೆ ಅಲ್ಲಿ ಏನೇನ್ ನಡೆಯುತ್ತೆ ಅಂತ ಗೊತ್ತಿರುತ್ತೆ. ಸೊ ಆದ್ದರಿಂದ ನಾನು ಇವಾಗವರೆಗೂ ಹೇಳ್ತಾ ಇದ್ರಲ್ಲ, ಇವ್ರು ಮಾಡ್ತಾ ಇದ್ದಾರೆ. ನನಗೆ ಬೇಕಾಗಿರೋದೇನು ಸರ್, ಅಲ್ಲಿ ಇರ್ತಕ್ಕಂಥದ್ದು ಫೇರ್ ಚುನಾವಣೆ ಆದ್ರೆ ಯಾರಾದ್ರೂ ಬರಲಿ, ಬೇಡ ಅನ್ನೋದಿಲ್ಲ. ಆದ್ರೆ ಈ ರೀತಿಯಾದಂಥ ಚುನಾವಣೆಗಳು ನಡೀತಾ ಇದಾವಲ್ಲ, ಇವು ಸಂವಿಧಾನವನ್ನ ಶಿಥಿಲ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ರೈಟ್, ಉಮೇಶ್ ಅವ್ರು ಹೇಳಬೇಕು. ಚುನಾವಣಾ ಆಯೋಗ ಬೇರೆ ಅಲ್ಲ, ಬಿಜೆಪಿ ಬೇರೆ ಅಲ್ಲ, ಇದನ್ನ ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಡಿನೈ ಮಾಡ್ತೀವಿ, ಯಾರೋ ಬ್ಯಾಕ್ ಮಾಡಿದ್ರೆ ಗೊತ್ತಿಲ್ಲ, ಬಹುಶಃ ಕಾಂಗ್ರೆಸ್ ಅವರ ಮನಸ್ಥಿತಿ ಇರಬಹುದೇನೋ ಅವ್ರಿಗೆ. ಆದ್ರೆ ಅವರು ಯಾಕೆ ಸರ್ ಒಬ್ಬ ಸಾಮಾನ್ಯ ಪ್ರಜೆಗೆ ಆತರ ಬರಲ್ವಾ ಭಾವನೆ? ಕಾಂಗ್ರೆಸ್ನವರು ಮಾತ್ರ ಮಾತಾಡ್ಬೇಕಾ? ಬೇರೆಯವ್ರು ಮಾತಾಡಲೇಬೇಕಾ? ಪ್ರಬುದ್ಧವಾಗಿ ಮಾತಾಡ್ತಿದ್ರು. ಪ್ರಬುದ್ಧ ಅಲ್ಲ, ಯಾರು ಮಾತಾಡ್ಬೇಕು ಅಂದ್ರೆ ಯಾರು ಬೇಕಾದ್ರೂ ಪ್ರಶ್ನೆ ಮಾಡಂಗಿಲ್ಲ. ಹೇಳಿ. ಆಯ್ತು, ಈಗ ಚುನಾವಣಾ ಆಯೋಗದ ಮೇಲೆ ಇಷ್ಟೆಲ್ಲ ಈಗ ಆರೋಪ ಹೊರಿಸ್ತಾ ಇದ್ದೀರಾ. ನಾನಲ್ಲ, ಬೇಕಾದಷ್ಟು ಜನ ಹೇಳಿದ್ದಾರೆ. ಇವ್ರಿಗೇನು ಅಂತಂದ್ರೆ ಚುನಾವಣೆ ತಪ್ಪು ಮಾಡಿದೆ ಅಂತಂದ್ರೆ ಅಲ್ಲಿ 45 ಲಕ್ಷ ಮತಗಳನ್ನ ಡಿಲೀಟ್ ಮಾಡಿದ್ದೇನೆ ಸುಮ್ಮನೆ ಮಾಡ್ತಾರ. ಅನಾಮಧೇಯ ವ್ಯಕ್ತಿಗಳು ಅಥವಾ ಡಬಲ್ ಆಗಿರೋಂಥ ಕಾರಣ ಇರ್ತವೆ. ಅವ್ರು BLOಗಳು ಇರ್ತಾರೆ ಅಲ್ಲಿ ಸ್ಥಳೀಯವಾಗಿ. ಆ ಪಕ್ಷದ ಎಲ್ಲಾ ಪಕ್ಷದ BLOಗಳು ಇರ್ತಾರೆ. ಅವರೇ ಕಡಲೆ ಪುರಿ ತಿಂತ ಇದ್ರ, ಅವರೆಲ್ಲ ಚೆಕ್ ಮಾಡ್ಬೇಕಲ್ವಾ, ಕ್ರಾಸ್ ಚೆಕ್ ಮಾಡ್ಬೋದಿತ್ತಲ್ವಾ? ಅದು ಆಯ್ತು. ಇಲ್ಲಿ ಕರ್ನಾಟಕಕ್ಕೆ ಬಂದು ರಾಹುಲ್ ಗಾಂಧಿ ಏನ್ ಹೇಳ್ತಾರೆ, ಇಲ್ಲಿ ವೋಟ್ ಚೋರಿ ಆಗಿದೆ ಇಲ್ಲಿ ಮಾದೇಪುರದಲ್ಲಿ ಅಂತ ಹೇಳ್ತಾರೆ. ಆಯ್ತು, ನಾವು ಆಗಿರೋಂಥ ಎಲ್ಲನೂ ದಾಖಲೆಗಳು ಕೊಡ್ತೀವಿ, ನಮಗೆ ಪ್ರಮಾಣ ಪತ್ರ ಕೊಡಿ. ಕಾನೂನು ಪ್ರಕಾರ ಹೋರಾಟ ಮಾಡ್ಬೇಕಲ್ವಾ ಇವರು? ಚುನಾವಣಾ ಆಯೋಗ ತಪ್ಪು ಮಾಡಿದೆ ಅಂತ ಹೇಳಿ ಇದು ಕೋರ್ಟ್ ಆಫ್ ಲಾ ನಲ್ಲಿ ಇದೆ, ಇದು ನ್ಯಾಯಾಂಗ ವ್ಯವಸ್ಥೆ ಇದೆ. ಇಲ್ಲೇನು ಸಂವಿಧಾನ ಅಂತಂದ್ರೆ ಬರೀ ಕಾರ್ಯಾಂಗ ಶಾಸಕಾಂಗ ಅಷ್ಟೇ ಅಲ್ವಲ್ಲ, ನ್ಯಾಯಾಂಗ ವ್ಯವಸ್ಥೆ ಇದೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆನೇ ಇಲ್ಲ. ವೋಟ್ ಚೋರಿ ಮಾಡಂತವ್ರು ಯಾರು? 1975 ಇಂದಿರಾ ಗಾಂಧಿ ಸೋತರು. ಸ್ವತಂತ್ರ ಒಂದು ಹತಾಶೆಯಿಂದ ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ತಂದ್ರು. ಇವರಿಗೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ. ಇದು ಚುನಾವಣಾ ಇದು ಆಯೋಗದ ಗೆಲವಲ್ಲ, ಇದು ಜನರ ಪ್ರಜಾಪ್ರಭುತ್ವದ ಗೆಲುವು. ರೈಟ್. ರವೀಶ್ ಅವರ ಲಾಸ್ಟ್ ರಿಯಾಕ್ಷನ್ ಏನ್ ಹೇಳಕ್ ಬಯಸ್ತೀರಿ ಈ ಸದ್ಯ ಟ್ರೆಂಡ್ಸ್ ನೋಡಿ? 193-46 ಮೇಡಮ್, ಸದ್ಯದ ಟ್ರೆಂಡ್ ಅಲ್ಲಿ ಆಲ್ಮೋಸ್ಟ್ ಭಾಗಶಃ ಇವರು ಸರ್ಕಾರ ನಿರ್ಮಾಣ ಮಾಡ್ತಾರೆ, ಅಲ್ಲೇನು ಯಾವ್ದು ಎರಡು ಅನುಮಾನನೇ ಇಲ್ಲ. ಆದ್ರೆ ನಾನು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಇದು ಬಿಜೆಪಿ ಗೆಲುವಲ್ಲ, RJD ಗೆಲುವಲ್ಲ, ಇದು ನಿತೀಶ್ ಕುಮಾರ್ ಅವ್ರ ಗೆಲುವು. ಯಾಕೆಂದ್ರೆ ನಿತೀಶ್ ಕುಮಾರ್ ಅವರು ನಾವು 79 ಬಿಜೆಪಿ, JDU 84 ಇದೆ. ಸ್ಟಿಲ್ ನಿಮ್ ಸ್ಟೇಟ್ಮೆಂಟ್ಗೆ ನೀವು 100% ಬಂದ್ರೆ ಅವ್ರು 50ಕ್ಕೆ ಬಂದ್ರು ಸಹ ಅವ್ರದೇ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಅವ್ರನ್ನ ಬಿಟ್ಟು ಸರ್ಕಾರ ಮಾಡೋಕ್ಕಾಗಲ್ಲ ಯಾರನ್ನು. ವಾಸ್ತವ ಒಂದು ಜನ, ಅಲ್ಲಿನ ಜನ 20 ವರ್ಷಗಳಿಂದ ಅವ್ರನ್ನೇ ಮಧ್ಯಸ್ಥಿಕೆ ವಹಿಸಿ ನೀವೇ ಸರ್ಕಾರ ಮಾಡಬೇಕು ಅಂತ ನಾವು ವೋಟ್ ಪ್ಯಾಟರ್ನ್ ಮಾಡ್ಕೊ ಬಂದಿದ್ದಾರೆ. ಇವರು 100 ತಗೊಂಡ್ರು ಸಹ ಇವ್ರು 25 ತಗೊಂಡ್ರು ಇವ್ರದೇ ಗೆಲುವಾಗಿರ್ತದೆ. ಯಾಕೆಂದ್ರೆ ಇವ್ರನ್ನ ಬಿಟ್ಟು ಸರ್ಕಾರ ಮಾಡಕ್ಕೆ ಇವರಿಂದ ಸಾಧ್ಯನೇ ಇಲ್ಲ. ಕರ್ನಾಟಕದಲ್ಲಿ JDS ಇದ್ದಂಗೆ ಇಲ್ಲ, JDS ಬೇರೆ. JDS ಅಲ್ಲಿ ವ್ಯತ್ಯಾಸ ಹೇಳ್ತೀನಿ. JDSಗೆ ಇವ್ರಿಗೆ ಏನು ವ್ಯತ್ಯಾಸ ಅಂತ ಹೇಳಿ, JDS ಪರಿವಾರವಾದ, ಅವ್ರದ್ದು ಫ್ಯಾಮಿಲಿ ಪಾರ್ಟಿ ಅದು. ಬಟ್ ನಿತೀಶ್ ಕುಮಾರ್ ಅವ್ರದ್ದು ಇಲ್ಲ ಅಕ್ಷರಶಃ ಸತ್ಯ. ನಿತೀಶ್ ಕುಮಾರ್ ಅವ್ರದ್ದು ಪಾರ್ಟಿ ಬಂದ್ಬಿಟ್ಟು ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ, ಒಬ್ಬರು ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ. ಜೊತೆನಲ್ಲಿ ನಿತೀಶ್ ಕುಮಾರ್ ಅವರು 2-3 ಕೆಲಸಗಳು ಸಾಮಾನ್ಯ ಜನರ ನಾಡಿ ಮಿಡಿತನ ಅರ್ಥ ಮಾಡ್ಕೊಂಡು 2-3 ಕೆಲಸ ಮಾಡಿದ್ದಾರೆ. ನನ್ಗೆ ಯಾರು ಬೇಕಾದ್ರೂ ಬರ್ಲಿ ಸರ್, ಅಲ್ಲಿ ಎಜುಕೇಶನ್ ಸಿಗಬೇಕು, ಉದ್ಯೋಗ ಅರಿಸಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಆ ಪ್ರಜ್ಞಾವಂತಿಕೆಯ ಪ್ರಮಾಣ ನೋಡಿದ್ರೆ ವೆರಿ ಲೆಸ್ ಅಂತ ಹೇಳ್ಬೋದು, ಅದು ಹೇಳಬಾರ್ದು. ಬಟ್ ಸ್ಟಿಲ್ ಆ ಒಂದು ಸಾಕ್ಷರತೆ ಸಿಗಬೇಕು, ಎಜುಕೇಶನ್ ಸಿಗಬೇಕು, ಶಿಕ್ಷಣ ಸಿಗಬೇಕು. ಬರೀ ಲಿಟ್ರಸಿ ಅಲ್ಲ, ಸೈನ್ ಹಾಕಕ್ಕೆ ಬಂದ್ರಲ್ಲ,
ಆ ಪ್ರಜ್ಞಾವಂತಿಕೆ ಬರಬೇಕು, ಉದ್ಯೋಗಗಳು ಸೃಷ್ಟಿಯಾಗಬೇಕು. ಆ ನಿಟ್ಟಿನಲ್ಲಿ ಈ ರಿಸಲ್ಟ್ಸ್ ಏನಾದರೂ ವರ್ಕೌಟ್ ಆಗ್ಬೋದಾ ಬಿಹಾರಕ್ಕೆ? ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಮೇಡಮ್, ಅವರು 20 ವರ್ಷ ತುಂಬಾ ಪ್ರಯತ್ನ ಮಾಡಿ ಅಟ್ಲೀಸ್ಟ್ ಈ ಪರಿಸ್ಥಿತಿ ತಂದಿದ್ದಾರೆ. ಮೊದಲೆಲ್ಲ ಹೋಲಿಕೆ ಮಾಡಿದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಇದು ಸ್ವಲ್ಪ ಬರ್ತದೆ, ಓಕೆನಾ. ಈ 2-3 ರಾಜ್ಯಗಳು ಬಹಳ ಹಿಂದುಳಿದಿದ್ದಾವೆ. ಅದ್ರ ಜೊತೆಯಲ್ಲಿ ಜನಸಂಖ್ಯಾ ಸ್ಫೋಟ 2-3 ರಾಜ್ಯಗಳಲ್ಲಿ. ಅಲ್ಲಿ ನೀವು ಎಷ್ಟೇ ಅನುದಾನ ಕೊಡಿ, ಎಷ್ಟೇ ಇದಕ್ಕೂ ಇದು ಹೆಲ್ಪ್ ಮಾಡೋಕೋರು ಸಹ ಅಲ್ಲಿ ಆಗಲ್ಲ, ನಿಭಾಯಿಸಕ್ಕಾಗಲ್ಲ. ಅಲ್ಲಿ ಜನರಿಗೆ ವಿದ್ಯಾವಂತಿಕೆ ಬಹಳ ಕಡಿಮೆ. ಅದ್ರ ಜೊತೆನಲ್ಲಿ ಏನಂದ್ರೆ ಅಲ್ಲಿ ಯಾವಾಗಲೂ ಜಾತಿ ರಾಜಕೀಯ ಅತಿ ಹೆಚ್ಚು. UP ಮತ್ತೆ ಬಿಹಾರಲ್ಲಿ ಯಾದವ್, ಮುಸ್ಲಿಮ್ಸು, ಈ ತರ ದಲಿತು, ಮಹಾದಲಿತು, ಮಚವಾರ, ಆಮೇಲೆ ಕುರ್ಮಿ, ಈ ತರ ಅವ್ರವ್ರದೇ ಒಂದೊಂದು ತರ ಹಂಗಂದ್ರೆ ಪೈರೇಟ್ಸ್ ಆಫ್ ಅರೇಬಿಯನ್ಸ್ ತರ ಅವ್ರದ್ದು ಅಲ್ಲಿ ಆ ತರ ಆಗಿದೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ನಿತೀಶ್ ಕುಮಾರ್ ಅವ್ರನ್ನ ಏನಕ್ಕೆ ಒಪ್ಕೋತಾ ಇದ್ದಾರೆ ಜನ ಅಂದ್ರೆ, ನಾ ಹೇಳಿದಲ್ಲ, ಮಹಿಳಾ ಮೀಸಲಾತಿ ಕರಡಿನ ಅವ್ರು ಗ್ರಾಮ ಪಂಚಾಯತಿಂದನೂ ತಗೊಂಡ್ಬಂದಿದ್ದಾರೆ. ಸೂಪರ್, ಅಲ್ಟಿಮೇಟ್, ನಿಜವಾಗ್ಲೂ ತಗೊಂಡ್ಬಂದಿದ್ದಾರೆ. ಅದಕ್ಕೆ ಅಲ್ಲಿನ ಮಹಿಳೆ ಮತದಾರರು ಅತಿ ಹೆಚ್ಚು ಅವ್ರಿಗೆ ವೋಟ್ ಮಾಡಿದ್ದಾರೆ. ಅಂದ್ರೆ ಗಠಬಂಧನ್ ಇರೋದ್ರಿಂದ ನಾನು ಒಂದು ಮಾತು ಹೇಳ್ತೀನಿ ಅಂದ್ರೆ, JDU ಇಂದ BJPನೇ ಹೊರತು BJPಯಿಂದ JDU ಅಲ್ಲ ಬಿಹಾರದಲ್ಲಿ. ಗಾಟ್ ಇಟ್. ಕಾರ್ಯಕ್ರಮದಲ್ಲಿ ಉಮೇಶ್ ಅವರು, ರವೀಶ್ ಅವರು ಭಾಗಿಯಾಗಿ ನಮ್ಮ ಜೊತೆ ಬಿಹಾರ ಎಲೆಕ್ಷನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಬಿಹಾರದ ಎಲೆಕ್ಷನ್ ರಿಸಲ್ಟ್ಸ್ ಕುರಿತಂತೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಸದ್ಯದ ಟ್ರೆಂಡ್ಸ್ ಪ್ರಕಾರ NDA ಈಗಾಗಲೇ 193 ನೋಡಿ, ಆ ಮ್ಯಾಜಿಕ್ ನಂಬರನ್ನು ದಾಟಿದ್ದಾಗಿದೆ. ನಿತೀಶ್ ಕುಮಾರ್, ನರೇಂದ್ರ ಮೋದಿ ಅವರ ಮೋಡಿಲಿ ವರ್ಕೌಟ್ ಆಗಿದೆ. ಆದರೆ ಯಾರೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರು ಕೂಡ ಅಲ್ಲಿನ ಜನರ ಅಭಿವೃದ್ಧಿಗೆ ಪಣ ತೊಡಬೇಕು, ಪ್ರತಿಷ್ಠೆ ಅಲ್ಲ.